ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿದಂತಹ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಸಚಿವ ರಾಜಣ್ಣ ದೂರು ಕೊಡೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಮನೆ ಮಾಡಿತ್ತು. ಇನ್ನೂ ಕೂಡ ಆ ಪ್ರಶ್ನೆಯಾಗಿಯೇ ಉಳ್ಕೊಂಡಿದೆ. ಕಾರಣ, ಗೃಹ ಸಚಿವರಿಗೆ ಮನವಿಯನ್ನ ಕೊಟ್ಟಂತಹ ರಾಜಣ್ಣ ಈ ತನಕ ಪೊಲೀಸರಲ್ಲಿ ದೂರನ್ನ ದಾಖಲು ಮಾಡುವ ಪ್ರಯತ್ನಕ್ಕೆ ಮುಂದಾಗಿಲ್ಲ. ರಾಜ್ಯದಲ್ಲಿ ಕೋಲಾಹಲವನ್ನು ಎಬ್ಬಿಸಿದಂತ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯಷ್ಟೇ ಸಚಿವ ಕೆಎನ್ ರಾಜಣ್ಣ ಗೃಹ ಸಚಿವರನ್ನ ಭೇಟಿಯಾಗಿ ಮನವಿಯನ್ನ ಕೊಟ್ಟರು. ಆದ್ರೆ ಪೊಲೀಸರಲ್ಲಿ ರಾಜಣ್ಣ ದೂರು ಕೊಡೋದು ಯಾವಾಗ ಅನ್ನುವಂತ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಹನಿ ಟ್ರ್ಯಾಪ್ ಯತ್ನ ಆಗಿದೆ ಅಂತ ಕೆಎನ್ ರಾಜಣ್ಣ ಸದನದಲ್ಲೇ ಹೇಳಿದ್ರು. ಸದನದಲ್ಲಿ ಸಾಕ್ಷಿ ಪುರಾವೆಗಳು ಕೂಡ ಇದೆ ಅಂತ ಸಚಿವರು ಹೇಳಿದ್ರು. 3 ಪುಟಗಳ ದೂರನ್ನ ನಾನು ರೆಡಿ ಮಾಡಿದ್ದೀನಿ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಸದನ ಮುಗಿದು 4-5 ದಿನ ಆದರೂ ಯಾಕಿನ್ನ ರಾಜಣ್ಣ ಅವರು ದೂರು ಕೊಟ್ಟಿಲ್ಲ ಅಂತ ನೋಡುವಾಗ ಸ್ವಲ್ಪ ಪ್ರೀ ಶೆಡ್ಯೂಲ್ಡ್ ಕಾರ್ಯಕ್ರಮಗಳಿತ್ತು. ಅದರ ನಡುವೆ ಕಂಪ್ಲೇಂಟ್ ಡ್ರಾಫ್ಟ್ ಮಾಡೋದಕ್ಕಾಗಿರಲಿಲ್ಲ. ಬಟ್ 3 ಪುಟಗಳ ದೂರನ್ನ ನಾನು ಈಗಾಗಲೇ ರೆಡಿ ಮಾಡಿದ್ದೇನೆ, ಅದನ್ನ ಗೃಹ ಸಚಿವರಿಗೆ ಸಲ್ಲಿಕೆ ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಪೊಲೀಸರಿಗೆ ದೂರು ಕೊಡದೆ ಪರಮೇಶ್ವರ್ ಅವರಲ್ಲಿ ಮಾತ್ರ ತಮ್ಮ ಮನವಿಯನ್ನ ನಿನ್ನೆ ಸಲ್ಲಿಕೆ ಮಾಡಿದ್ದಾರೆ. ಈಗ ದೂರು ಕೊಡದೆ ತನಿಖೆ ಹೇಗೆ ಮಾಡೋದು ಅಂತ ಪರಮೇಶ್ವರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದರ ಜೊತೆಯಲ್ಲಿ ನನ್ನ ಬಳಿ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಕೂಡ ಸಚಿವ ಕೆಎನ್ ರಾಜಣ್ಣ ಹೇಳ್ತಾ ಇದ್ದಾರೆ. ಈ ಷಡ್ಯಂತ್ರದ ಹಿಂದೆ ಇರುವ ಡೈರೆಕ್ಟ್ರು, ಪ್ರೊಡ್ಯೂಸರು ಯಾರು ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳನ್ನು ನಾನು ಕಲೆಕ್ಟ್ ಮಾಡ್ತಿದ್ದೀನಿ ಅನ್ನುವಂಥ ಮಾತನ್ನ ಹೇಳಿದರು. ಬಟ್ ಈಗ ಯಾವುದೇ ದಾಖಲೆ ಇಲ್ಲ ಅಂತ ಕೆಎನ್ ರಾಜಣ್ಣ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸದನದಲ್ಲಿನೇ ಹನಿ ಟ್ರ್ಯಾಪ್ ಯತ್ನ ಆಗಿರೋದು ನಿಜ, ನನ್ನನ್ನು ಸೇರಿದಂತೆ 48 ಜನ ರಾಜಕಾರಣಿಗಳು, ನ್ಯಾಯಾಧೀಶರನ್ನು ಒಳಗೊಂಡಂತೆ ಹನಿ ಟ್ರ್ಯಾಪ್ ಬಲೆಗೆ ಬಿದ್ದಿದ್ದಾರೆ ಅನ್ನುವಂಥ ಹೇಳಿಕೆಯನ್ನ ಸಚಿವ ಕೆಎನ್ ರಾಜಣ್ಣ ಕೊಟ್ಟರು. ಇದು ತೀವ್ರ ಸಂಚಲನಕ್ಕೆ ಕಾರಣವಾಗಿದ್ದ ಹಿನ್ನೆಲೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು PIL ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಲಂಕುಷವಾದಂಥ ತನಿಖೆ ಆಗಬೇಕು ಅಂತ PIL ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಇವತ್ತು ತ್ರಿಸದಸ್ಯ ಪೀಠ ಇದನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಹರ್ಷಿತ್ ನಮ್ಮ ಜೊತೆ ಫೋನ್ ಲೈನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಹರ್ಷಿತ್, ದೂರನ್ನ ದಾಖಲು ಮಾಡಿದ್ರೇನೆ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗೋದು. ಇದನ್ನ ಡೇ 1 ಇಂದ ಗೃಹ ಸಚಿವರು ಹಾಗೆ CM ಎಲ್ಲರೂ ಹೇಳ್ತಾ ಬಂದಿದ್ದಾರೆ. ಬಟ್ ದೂರು ಕೊಡೋದಕ್ಕೆ ರಾಜಣ್ಣ ಯಾಕಿಷ್ಟು ಹಿಂದೇಟ್ ಹಾಕ್ತಿದ್ದಾರೆ ಅನ್ನುವಂಥ ಪ್ರಶ್ನೆ. ಪ್ರಜ್ವಲ, ರಾಜ್ಯದಲ್ಲಿ ಸದ್ಯ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ರಾಜಕೀಯವಾಗಿ ಪಕ್ಷ ಭೇದ ಅನ್ನದೇ ಒಂದು ರೀತಿಯಾದಂತಹ ಎಲ್ಲರೂ ಒಗ್ಗೂಡಿ ಈ ಒಂದು ವಿಚಾರದಲ್ಲಿ ಮಾತನಾಡ್ತಿದ್ದಾರೆ. ಇನ್ನು ರಾಜಣ್ಣವರ ವಿಚಾರಕ್ಕೆ ಬರೋದ್ರೆ, ರಾಜಣ್ಣವರು ಈ ಹಿಂದೆ ಸದನದಲ್ಲಿ ಏನು ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅವತ್ತು ಬಿಜೆಪಿ ನಾಯಕರಂತಹ ಸುನಿಲ್ ಕುಮಾರ್ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಆಗ ರಾಜಣ್ಣವರು ಸದನಕ್ಕೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಹಾಗೂ ನನ್ನ ಮಗನ ಮೇಲೆ ಸಹ ಹನಿ ಟ್ರ್ಯಾಪ್ ಆಗಿದೆ, ಅದೇ ರೀತಿಯಲ್ಲಿ
ಬಿಜೆಪಿ ನಾಯಕರು ಸಹ ಇದರಲ್ಲಿ ಒಂದಷ್ಟು ಜನ ಹನಿ ಟ್ರ್ಯಾಪ್ಗೆ ಸಿಗಾಕೊಂಡಿದ್ದಾರೆ ಹಾಗೂ ದೆಹಲಿಯ ನಾಯಕರು ಸಹ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ಸ್ಫೋಟಕ ಮಾಹಿತಿಯನ್ನ ಅವತ್ತು ಹೇಳಿದ್ರು. ಅದಾದ ನಂತರದಲ್ಲಿ ಸದನ ನಡೆಯುವಂತಹ 3-4 ದಿನವೂ ಸಹ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು. ಅದಾದ್ಮೇಲೆ ಏನು ಗೃಹ ಸಚಿವರಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನನಗೆ ಏನು ಲಿಖಿತ ರೂಪದಲ್ಲಿ ದೂರು ಕೊಡಿ, ನಾನು ಯಾವ ಉನ್ನತ ಮಟ್ಟದ ತನಿಖೆಯನ್ನ ಮಾಡಬೇಕು ಆ ಒಂದು ತನಿಖೆಗೆ ಆದೇಶ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದಾದ್ಮೇಲೆ ಸದನ ಮುಗಿದ ನಂತರದಲ್ಲಿ 4-5 ದಿನ ಆಯ್ತು. 4-5 ದಿನ ಆದ್ರೂ ಸಹ ರಾಜನ್ ಅವರು ಯಾಕೆ ದೂರು ಕೊಡಲು ಮುಂದಾಗ್ತಿಲ್ಲ, ಅವ್ರಿಗೆ ಯಾವ್ದಾದ್ರು ಒತ್ತಡ ಇದೆಯಾ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ದು. ಅದಾದ ನಂತರದಲ್ಲಿ ಏನು ಸಿಎಂ ಸಿದ್ದರಾಮಯ್ಯನವ್ರನ್ನ ಪರಮೇಶ್ವರನ ವೈಯಕ್ತಿಕವಾಗಿ ಭೇಟಿ ಮಾಡಿದಂತಹ ರಾಜನ್ ಅವರು ಒಂದು ರೀತಿಯಾದಂತಹ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ರು. ಕೊನೆಗೂ ಸಹ ನಿನ್ನೆ ದೂರು ಕೊಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾದ್ರು. ಅದಕ್ಕೂ ಮುನ್ನ ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ರಾಜನ್ ಅವರು ಒಂದಷ್ಟು ಮಾಹಿತಿಯನ್ನ ಬಹಿರಂಗಪಡಿಸಿದ್ರು. ಆ ಮಾಹಿತಿಯಲ್ಲಿ ತಮಗೆ ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ಗೆ ಒಂದು ಬಲೆಯನ್ನು ಬೀಸಲಾಗಿತ್ತು ಅನ್ನುವಂತಹ ಮಾಹಿತಿಯನ್ನು ಶೇರ್ ಮಾಡ್ಕೊಂಡ್ರು. ಅದರಲ್ಲೂ ಪ್ರಮುಖವಾಗಿ ತಮ್ಮ ಬೆಂಗಳೂರಿನ ಸರ್ಕಾರಿ ನಿವಾಸಕ್ಕೆ ಬಂದಂತಹ ಒಂದು ಟೀಮ್ ತಮ್ಮನ್ನ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತು ಅನ್ನುವಂತಹ ಮಾಹಿತಿಯನ್ನು ಹೇಳಿದ್ರು. ಏನೋ ಮೊದಲ ಬಾರಿಗೆ ಬಂದಂತಹ ಸಂದರ್ಭದಲ್ಲಿ 4-5 ಜನ ಯುವಕರು ಬಂದಿದ್ರು. ಅದ್ರ ಜೊತೆ ಒಬ್ಬ ಮಹಿಳೆ ಬಂದಿದ್ರು. ಆ ಮಹಿಳೆ ತಮ್ಮನ್ನ ತಾವು ಲಾಯರ್ ಅಂತ ಪರಿಚಯ ಮಾಡಿಕೊಂಡು ನಮ್ಮ ಜೊತೆ ಪ್ರತ್ಯೇಕವಾಗಿ ಮಾತನಾಡಬೇಕು ಅನ್ನುವಂತಹ ಒಂದಷ್ಟು ಮಾತನ್ನ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ನಾನು ಬಿಸಿ ಇದ್ದಿದ್ರಿಂದ ಅವರನ್ನ ಅವಾಯ್ಡ್ ಮಾಡಿದೆ. ನಂತರದಲ್ಲಿ ಸುಮಾರು 4-5 ದಿನಗಳ ನಂತರ ಮತ್ತೆ ನನ್ನ ಜೊತೆ ಮಾತನಾಡ್ಲಿಕ್ಕೆ ಬಂದ್ರು. ಆಗ್ಲೂ ಸಹ 3-4 ಜನ ಯುವಕರು ಬಂದಿದ್ರು ಹಾಗೂ ಮತ್ತೊಬ್ಬ ಮಹಿಳೆ ಬಂದಿದ್ರು. ಅವತ್ತೂ ಸಹ ತನ್ನನ್ನ ತಾನು ಲಾಯರ್ ಅಂತ ಪರಿಚಯಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಮತ್ತೆ ಆ ಮಹಿಳೆ ಜೀನ್ಸ್ ಪ್ಯಾಂಟ್ ಅನ್ನ ತೊಟ್ಟಿದ್ರು ಹಾಗೂ ಒಂದು ಟಿ ಶರ್ಟ್ ಅನ್ನು ತೊಟ್ಟಿದ್ರು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರೆ ಅವರ ಮುಖ ಚಹರೆ ನನಗೆ ನೆನಪಿದೆ, ಆದ್ರೆ ಯಾರು ಅಂತ ಅವ್ರ ಪರಿಚಯ ಇಲ್ಲ. ಅವರ ಒಂದಷ್ಟು ಫೋಟೋಗಳನ್ನ ತೋರಿಸಿದ್ರು ನಾನು ಇವರೇ ಅಂತ ಗುರುತಿಸಬಹುದು ಅನ್ನುವಂತಹ ಮಾತುಗಳನ್ನ ರಾಜಣ್ಣ ಅವರು ಹೇಳ್ತಿದ್ದಾರೆ. ಇನ್ನು ಪ್ರಮುಖವಾಗಿ ನಿನ್ನೆ ಏನು ಜಿ ಪರಮೇಶ್ವರ ಒಡೆತನದಲ್ಲಿರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಗೆ ಟಿ ಬೇಗೂರು ಸಮೀಪ ಬಂದಂತಹ ಮೆಡಿಕಲ್ ಕಾಲೇಜಿಗೆ ಹೋಗ್ತಾರೆ. ಅಲ್ಲಿ ಪರಮೇಶ್ವರನ ಭೇಟಿ ಮಾಡುವಂತಹ ಏನು ರಾಜನ್ ಅವರು ಒಂದು ಲಿಖಿತ ರೂಪದಲ್ಲಿ ದೂರನ್ನ ಕೊಡ್ತಾರೆ. ಅವಾಗ ಏನು ಪರಮೇಶ್ವರ್ ಹೇಳ್ತಾರೆ, ನನಗೆ ಬೆಂಗಳೂರಿನ ನನ್ನ ಸರ್ಕಾರಿ ಕಚೇರಿಯಲ್ಲಿ ನೀವು ಅಧಿಕೃತವಾಗಿ ಬಂದು ದೂರು ಕೊಡಿ, ನಾನು ಮುಂದಿನ ಏನು ಕ್ರಮಗಳನ್ನ ಕೈಗೊಳ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದಾದ ನಂತರದಲ್ಲಿ ಸುಮಾರು 5-5:30 ಗಂಟೆಗೆ ಸದಾಶಿವನಗರದಲ್ಲಿರುವಂತಹ ಏನು ಗೃಹ ಸಚಿವ ಪರಮೇಶ್ವರ ನಿವಾಸಕ್ಕೆ ಬರುವಂತಹ ರಾಜಣ್ಣನವರು ಲಿಖಿತ ರೂಪದಲ್ಲಿ ದೂರನ್ನ ಕೊಡ್ತಾರೆ. ಏನು 3 ಪುಟಗಳ ದೂರನ್ನ ಕೊಟ್ಟಿರುವಂತಹ ರಾಜಣ್ಣನವರು ತಾವು ಸದನದಲ್ಲಿ ಯಾವ ವಿಚಾರವನ್ನ ಚರ್ಚೆ ಮಾಡಿದ್ರು ಆ ಚರ್ಚೆಯ ಒಳಗೊಂಡಂತಹ ವಿಚಾರಗಳು ಹಾಗೂ ತಮ್ಮ ಬಳಿ ಇರುವಂತಹ ಯಾವೊಂದಷ್ಟು ಮಾಹಿತಿ ಇದೆ, ಸಾಕ್ಷಿಗಳಿದೆ, ಎಲ್ಲವನ್ನು ಒಳಗೊಂಡಂತೆ 3 ಪುಟಗಳ ಅಧಿಕೃತವಾದಂತಹ ದೂರನ್ನ ಕೊಡ್ತಾರೆ. ಅದಾದ ನಂತರದಲ್ಲಿ ಪ್ರೆಸ್ ಮೀಟ್ ಮಾಡುವಂತಹ ರಾಜಣ್ಣ ಹಾಗೂ ಪರಮೇಶ್ವರ್ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ತಾರೆ. ಮೊದಲಿಗೆ ಪರಮೇಶ್ವರ್ ಮಾತಾಡುವಂತಹ ಸಂದರ್ಭದಲ್ಲಿ ಏನು ನಾನು ಸದನದಲ್ಲಿ ಒಂದು ಮಾತನ್ನ ಕೊಟ್ಟಿದ್ದೆ, ಆ ಮಾತಿಗೆ ಅನುಗುಣವಾಗಿ ಇವತ್ತು ರಾಜಣ್ಣನವರು ದೂರನ್ನ ಕೊಟ್ಟಿದ್ದಾರೆ. ಈ ಕೊಟ್ಟಿರುವಂತಹ ದೂರಲ್ಲಿ 3 ಪುಟಗಳ ದೂರನ್ನ ಕೊಟ್ಟಿದ್ದಾರೆ. ಇದರಲ್ಲಿ ತಮಗೆ ಯಾವ ರೀತಿಯಾಗಿ ತೊಂದರೆ ಆಗಿದೆ ಅನ್ನುವಂತಹ ಒಂದಷ್ಟು ದೂರನ್ನ ಕೊಟ್ಟು ತಮಗೆ ಆಗಿರುವಂತಹ ನೋವಿಗೆ ಒಂದು ಸರಿಪಡಿಸಬೇಕು ಹಾಗೂ ತಮಗೆ ನ್ಯಾಯವನ್ನ ಒದಗಿಸಿಕೊಡ್ಬೇಕು ಅನ್ನುವಂತಹ ಮನವಿಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಪರಮೇಶ್ವರ್ ಹಾಗೂ ರಾಜಣ್ಣನವರು ಇಲ್ಲಿ ಒತ್ತಿ ಹೇಳುವಂತಹ ವಿಚಾರ ಅಂತಂದ್ರೆ ರಾಜಣ್ಣನವರು ದೂರನ್ನ ಕೊಟ್ಟಿಲ್ಲ, ಇಲ್ಲಿ ಮನವಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾತು ಸಾಕಷ್ಟು ಗೊಂದಲಗಳಿಗೆ ಒಂದು ಎಡೆ ಮಾಡಿಕೊಡ್ತಾ ಇದೆ. ಹಾಗೂ ರಾಜಣ್ಣನವರು ಸಹ ಇದೇ ವಿಚಾರವನ್ನ ಹೇಳ್ತಾರೆ, ನಾನು ಅಧಿಕೃತವಾಗಿ ದೂರನ್ನ ಕೊಟ್ಟಿಲ್ಲ, ಮನವಿ ಕೊಟ್ಟಿದ್ದೇನೆ ಅನ್ನುವಂತಹ ಮಾತನ್ನು. ಹಾಗೂ ಇದಾದ ನಂತರದಲ್ಲಿ ಸಚಿವ ಪರಮೇಶ್ವರ್ ಹೇಳುವಂತಹ ಮಾತು ಅಂತಂದ್ರೆ ಈ ಒಂದು ಏನು ಮನವಿಯನ್ನು ಸ್ವೀಕಾರ ಮಾಡಿದ್ದೇನೆ, ಈ ಸ್ವೀಕಾರ ಮಾಡಿರುವಂತಹ ಮನವಿಯನ್ನು ನಾನು ಸಿಎಂ ಜೊತೆ ಹಾಗೂ ಏನು ಕಾನೂನು ತಜ್ಞರಿದ್ದಾರೆ ಆ ಕಾನೂನು ತಜ್ಞರ ಜೊತೆ ಮಾತಾಡಿ ಮುಂದೆ ಯಾವ ರೀತಿಯಾದಂತಹ ಉನ್ನತ ಮಟ್ಟದ ತನಿಖೆಗೆ ನಿಯೋಜನೆ ಮಾಡಬೇಕು, ಯಾವ ರೀತಿಯಾಗಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಮುಂದಿನ ತೀರ್ಮಾನ ಕೈಗೊಳ್ತೀನಿ ಅನ್ನುವಂತಹ ಮಾತಾರೆ ಹೇಳ್ತಾರೆ. ಇನ್ನು ಮತ್ತೊಂದು ವಿಚಾರ ಇಲ್ಲಿ ಪ್ರಸ್ತಾಪ ಆಗುವಂತಹದ್ದು, ಸುಪ್ರೀಂ ಕೋರ್ಟ್ ನಲ್ಲಿ PIL ಏನು ಅರ್ಜಿಯನ್ನ ಹಾಕಲಾಗಿದೆ. ಆ ಒಂದು ಅರ್ಜಿಯನ್ನ ಜಾರ್ಖಂಡ್ ಮೂಲದ BN ಕುಮಾರ್ ಅನ್ನುವಂತಹ ಒಬ್ಬ ರಾಜಕಾರಣಿಯವರು ಇಲ್ಲಿ ಒಂದು ಹನಿ ಟ್ರ್ಯಾಪ್ ವಿಚಾರವಾಗಿ ದೇಶಾದ್ಯಂತ ಆಗ್ತಿರುವಂತಹ ಹನಿ ಟ್ರ್ಯಾಪ್ ವಿಚಾರವಾಗಿ ಒಂದು ಅರ್ಜಿಯನ್ನ ಅಲ್ಲಿ ಸಲ್ಲಿಸಿದ್ದಾರೆ. ಆ ಅರ್ಜಿಯ ವಿಚಾರಣೆ ಇವತ್ತು 2-3 ದಿನಗಳಲ್ಲಿ ಬರುವಂತಹ ಸಾಧ್ಯತೆ ಇರೋದ್ರಿಂದ ಆ ವಿಚಾರಣೆಯ ತೀರ್ಪು ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದನ್ನ ನೋಡ್ಕೊಂಡು ಮುಂದಿನ ತೀರ್ಮಾನಗಳನ್ನ ಏನು ಸಿಎಂ ಸಿದ್ದರಾಮಯ್ಯನವರು ಹಾಗೂ ಪರಮೇಶ್ವರ್ ತೀರ್ಮಾನ ಕೈಗೊಳ್ಳಬೇಕು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಇಲ್ಲಿ ಕೇಳ್ಬರ್ತಿರುವಂತಹ ವಿಚಾರ ಅಂತಂದ್ರೆ ಕಾಂಗ್ರೆಸ್ನ ಸ್ವಪಕ್ಷೀಯರೇ ಈ ಒಂದು ಏನು ಟ್ರ್ಯಾಪ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳ್ಬರ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸದಾಶಿವನಗರದ ಪ್ರಮುಖ ವ್ಯಕ್ತಿ ಈ ಒಂದು ಟ್ರ್ಯಾಪ್ ನಲ್ಲಿ ಒಂದು ಭಾಗಿಯಾಗಿದ್ದಾರೆ. ಅವರೇ ಏನು ರಾಜಣ್ಣನವರ ಟ್ರ್ಯಾಪ್ಗೆ ಒಂದು ಕೆಡ್ಡಾವನ್ನ ತೋಡಿದ್ದು ಅನ್ನುವಂತಹ ಮಾತುಗಳು ಕೇಳ್ಬರ್ತಾ ಇದ್ರಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ತಾ ಇದೆ. ಒಂದು ಕಾದು ನೋಡುವ ತಂತ್ರ ಹಾಗೂ ಒಂದಷ್ಟು ಗೇಮ್ ಪ್ಲಾನ್ ನ ಮಾಡ್ತಿರುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪ್ರಜ್ವಲ,
ರೈಟ್ ಹರ್ಷಿತ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.